ಎಲ್ರಿಗೂ ನಮಸ್ಕಾರ. ಜೈ ಕನ್ನಡಾಂಬೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ನನ್ನ ಹೊಸ ವರ್ಷ ಆಚರಣೆ ಹೇಗಾಯಿತು ಅಂತ ನಿಮ್ಮಲ್ಲಿ ಹಂಚ್ಕೋಬೇಕಂತ ಇದ್ದೀನಿ. ನಮ್ಮ ದಿನ ಟೀ ಜೊತೆ ಸ್ಟಾರ್ಟ್ ಆಯಿತು. ಹಾಗೆ ಮನೇಲಿ ಒಂದು ಚಿಕ್ಕದಾಗಿ ಪೂಜೆ ಮುಗಿಸಿ ನಾವು ಹೊರಟಿದ್ದು ಭೂವರನಾಥ ಸ್ವಾಮಿ ದೇವಸ್ಥಾನ ಕಲ್ಲಹಳ್ಳಿಗೆ. ನಮ್ಮ ಪ್ರಯಾಣ ಪುಟಾಣಿ ಜೊತೆ ಶುರು ಆಯಿತು. ನನ್ನ ಬಾಸ್ ಬ್ಯುಸಿ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ. ನಾವೇ ಹೊರಟ್ವಿ. ಅಪ್ಪ ದೇವಸ್ಥಾನದ ಹತ್ರ ರೀಚ್ ಆದಾಗ 1 ಕಿಲೋಮೀಟರ್ ಹಿಂದೆನೇ ತುಂಬಾ ಪಾರ್ಕಿಂಗ್ ಇತ್ತು. ಗಾಡಿನಲ್ಲೇ ಪಾರ್ಕ್ ಮಾಡಿ ಆಟೋದಲ್ಲಿ ದೇವಸ್ಥಾನ ತಲುಪಿದ್ವಿ. ತುಂಬಾ ಜನ ಇದ್ದರು. ಇವತ್ತು ಹೊಸ ವರ್ಷದ ವಿಶೇಷತೆ ಇರೋದ್ರಿಂದ ಪ್ರತಿ ವರ್ಷ ತುಂಬ ಜನ ಇರ್ತಾರೆ ಅಂತ ಹೇಳಿದ್ರು. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಯಾರು ಮನೆ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾರೋ ಅವ್ರು ಇಲ್ಲಿ ಹೋಗಿ ಅಲ್ಲಿ ಕೊಡೋ ಒಂದು ಮಣ್ಣನ್ನು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಬಂದರೆ ಆ ಕೆಲಸ ಬೇಗ ಆಗುತ್ತೆ ಅನ್ನೋದೇ ನಮಗೆ. ಈ ವಿಶೇಷತೆಯನ್ನು ಮುಗಿಸಿ ನಾವು ಈ ರಶಲ್ಲಿ ಹೇಗೋ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ನಂತರ ಹೋಗಿದ್ದು ಪ್ರಸಾದದ ಕಡೆಗೆ. ತುಂಬ ಒಳ್ಳೆ ಪ್ರಸಾದ ಸಿಕ್ತು. ಲಡ್ಡು ಪಾಯಸ, ವಾವ್, ತುಂಬ ಚೆನ್ನಾಗಿತ್ತು. ಹಾಗೆ ಪಕ್ಕದಲ್ಲಿದ್ದ ಒಂದು ಐಲ್ಯಾಂಡನ್ನು ನೋಡಿಕೊಂಡು ಅಲ್ಲೇ ಒಂದು ನೋಡಿ ಫೋಟೋ ತೊಗೊಳ್ದೆ ಇರೋಕ್ಕಾಗುತ್ತಾ, ಫೋಟೋ ಒಂದು ತೊಗೊಂಡು ಪುಟಾಣಿದು ಒಂದು ಫೋಟೋ ತೆಗೆದ್ವಿ. ಹಾಗೆ ಅಲ್ಲಿಂದ ಸೀದಾ ಮನೆಗೆ ಬಂದು ಕೈಕಾಲು ಮುಖ ತೊಳೆದಿದ್ದು ಹೊರಟಿದ್ದು ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ರಾಘವೇಂದ್ರಪ್ಪನ ಆಶೀರ್ವಾದನ ತೊಗೊಂಡು ಹಾಗೆ ಪಕ್ಕದಲ್ಲಿದ್ದ ಸ್ನ್ಯಾಕ್ಸ್ ಸೆಂಟರ್ಗೆ ಹೋಗಿ ಚೆನ್ನಾಗಿ ಸ್ನ್ಯಾಕ್ಸ್ ತಿಂದು ಬಂದ್ವಿ. ಇದು ನಮ್ಮ ಹೊಸ ವರ್ಷ. ನೀವು ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ.